ನಾವು 5 ಗ್ಯಾರಂಟಿ ಕೊಟ್ಟಿದ್ದೇವೆ. 52ರಿಂದ 55,000 ಕೋಟಿ ರೂಪಾಯಿ, 1,21,00,000 ಹೆಣ್ಮಕ್ಳಿಗೆ ಮನೆ ಯಜಮಾನರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಈಗ ಕೆಲವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ, ಮತ್ತೆ ಅವ್ರ ಫೋಟೋ ಫೋನ್ ನಂಬರು ಎಲ್ಲ ಹೊಸದಾಗಿ ತೆಗೆದುಕೊಡ್ಬೇಕು. ಕೆಲವು CIG ಒಂದು ವರದಿ ಬಂತು, ಕೆಲವೆಲ್ಲ ಮಿಸ್ಯೂಸ್ ಆಗಿದೆ, ಸತ್ತೋಗಿದ್ರು ಕೂಡ ಅವ್ರ ಹೆಸರಲ್ಲಿ ಬೇರೆಯವ್ರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಅದಕ್ಕೆ ವಾಪಸ್ ಅರ್ಜಿಯನ್ನ ತಿರ್ಗಾ ಅವರು ಹೊಸದಾಗಿ ಅರ್ಜಿಯನ್ನ ಕೊಟ್ಟು ರಿವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದೇವೆ. ಅವ್ರಿಗೆ ಯಾರಿಗೂ ನಿಲ್ಲಿಸ್ತಾ ಇಲ್ಲ, ಮತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ತಲುಪಬೇಕು ಅಂತೇಳಿ ಈಗಾಗಲೇ ಹೊಸ ಅರ್ಜಿಗಳನ್ನ ಕೊಟ್ಟು ತುಂಬುವಂತ ಕೆಲಸವನ್ನ ಮಾಡಿ, ಹೊಸ ಭಾವಚಿತ್ರವನ್ನು ಕೊಟ್ಟು ಅವರಿಗೆ ಗುರುತಿನ ಚೀಟಿಯನ್ನು ಕೊಡಬೇಕು ಅನ್ನೋದನ್ನ ಈಗಾಗಲೇ ನಾವು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಶಕ್ತಿ ಯೋಜನೆಯಲ್ಲಿ ಕೂಡ ಬಸ್ಸಲ್ಲಿ ಓಡಾಡುವಂತವ್ರಿಗೆ ಬಸ್ಸಲ್ಲಿ ಓಡಾಡೋರಿಗೆ ಅವರು ಕೂಡ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತೇಳಿ, ಇದಲ್ಲದೆ KB ಏನೋ ಒಂದು ನಮ್ಮ ಇದರಿಂದ ನಿಮ್ಗೆ ಕರೆಂಟ್ ಕೊಡ್ತಾ ಇದ್ದೀವಿ, ಅದಕ್ಕೂ ಕೂಡ ಪ್ರತಿಯೊಬ್ರು ಕೂಡ ಎಷ್ಟು ರೂಪಾಯಿ ಹಣ ನಿಮ್ಗೆ ತಲುಪ್ತಾ ಇದೆ, ಎಷ್ಟು ಯೂನಿಟ್ ಅನ್ನು ನೀವು ಬಳಸಿದ್ದೀರಿ ಅಂತೇಳಿ ಎಲ್ಲ ದಾಖಲೆಗಳನ್ನು ಕೊಡ್ಲಿಕ್ಕೆ ಈಗಾಗಲೇ ಅದು ಕೂಡ ನಾವು ಅರ್ಜಿಯನ್ನ ಕೊಟ್ಟುಕೊಂಡು ನಾವು ಅದನ್ನೆಲ್ಲ ಮಾಹಿತಿಯನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ಕೂಡ ನೀವೆಲ್ಲ ಸಹಕಾರ ಕೊಡಬೇಕು, ಆಗ ಎಲ್ಲರೂ ಕೂಡ ಕಂಟಿನ್ಯೂ ಆಗ್ತದೆ. ಯಾರು ಕೂಡ ತೆಗೆದಾಕುವಂತ ಪ್ರಶ್ನೆ ಇಲ್ಲ. ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಕೊಡ್ತೇವೆ. ಈಗ SIR ಪ್ರಾರಂಭ ಆಗ್ತಾ ಇದೆ. SIR ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ನಿಮ್ಮ ಮತದಾನದ ಹಕ್ಕು ನಿಮ್ಮ ಭವಿಷ್ಯದ ಮೇಲೆ ನಿಂತಿದೆ. ಯಾರು ಮತದಾನದ ಹಕ್ಕನ್ನ ಕಳ್ಕೊಟ್ಟಿರೋ ಸರ್ಕಾರದಲ್ಲಿ ಇರುವಂತಹ ಸೌಲಭ್ಯಗಳು ಮುಂದಿನ ದಿನದಲ್ಲಿ ತೊಂದರೆ ಆಗ್ತದೆ. ನಿಮ್ ಓಟೇ ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ನಿಮ್ಗೆ ಕೊಡ್ತಾರೆ? ಯಾರು ನಿಮ್ಗೆ ಮತ ಇಲ್ಲ ಅಂದ್ರೆ ಯಾರು ನಿಮ್ಗೆ ಕೊಡ್ತಾರೆ? ಸೊ ನೀವು ಮತದಾನ ಇರ್ಬೋದು, ನಮ್ಮ ರಾಜ್ಯವ್ರು ಆಗಿರ್ಬೋದು, ಹೊರಗಡೆ ರಾಜ್ಯವ್ರು ಕೊಡೋದಲ್ಲ, ನಮ್ಮ ರಾಜ್ಯವ್ರಿಗೆ ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಇವತ್ತು ಎಲ್ಲರೂ ಕೂಡ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ ಪಕ್ಷದವ್ರಿಗೂ PLA 2 ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ PLOಗಳು ಯಾರು ಟೀಚರ್ಸ್ ಇದ್ದಾರೆ, ಅಂಗನವಾಡಿಗಳು ಇದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಬಂದು ಫಾರಂ ಕೊಡ್ತಾರೆ. ಫಾರಂ ಕೊಟ್ಟಿದ ತಕ್ಷಣ ಆ ಫಾರಂ 29ನೇ ತಾರೀಕು ವಾಪಸ್ ಕೊಡಬೇಕು. ನಮ್ಮ BLAಗಳೇ ಕಲೆಕ್ಟ್ ಮಾಡಿ ಕೊಡಬೇಕು. BLAಗಳು ದಿನಕ್ಕೆ 10 ಫಾರಂ ಕೊಡಕ್ಕೆ ಅವಕಾಶ ಇದೆ. ಅವರು 50 ಫಾರಂ ಹಂಚುವಂತ ಅವಕಾಶ ಕೂಡ ಅವ್ರಿಗಿದೆ. ಸೊ ಅದರಿಂದ ಕಾನೂನಲ್ಲೇ, ಸಂವಿಧಾನದಲ್ಲೇ ಅದಕ್ಕೆ ಹಕ್ಕನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಯಾರು BLAಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಆ ಫಾರಂ ಅನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅದು ಏನು ಮಾಹಿತಿ ಕೇಳಿದ್ದಾರೆ ಕಂಪಲ್ಸರಿ ನೀವು ಸೈನ್ ಹಾಕಿ ಕೊಟ್ಟರು ಮಾತ್ರ ನಿಮ್ಮ ವೋಟ್ ಇರ್ತದೆ, ಇಲ್ಲ ಅಂದ್ರೆ ನಿಮ್ಮ ವೋಟ್ ಇರುವುದಿಲ್ಲ. ನಾನು ಕೂಡ ನನ್ನ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಸೇರಿ ಆ ಫಾರಂಗೆ ಸೈನ್ ಹಾಕ್ಬಿಟ್ಟು ನಾವು ಕೊಟ್ಟಿದ್ದೇವೆ. ಹಂಗೆ ನೀವೆಲ್ಲರೂ ಕೂಡ ನಿಮ್ಮ ವೋಟ್ ಅನ್ನ, ಮತವನ್ನ, ಹಕ್ಕನ್ನ ಉಳಿಸ್ಕೊಳ್ಬೇಕಾದ್ರೆ ನೀವು ಸೈನ್ ಅನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ಮ ವೋಟ್ ಇರ್ತದೆ. ಆಮೇಲೆ ನೀವು 5ನೇ ತಾರೀಕು ಅವರು ವೋಟ್ ಲಿಸ್ಟ್, ಕರಡು ವೋಟ್ ಲಿಸ್ಟ್ ಕೊಟ್ಟಾಗ ನಿಮ್ ಹೆಸರಿಲ್ಲ ಅಂತಂದ್ರೆ ಅನೇಕ ಸಮಸ್ಯೆಗಳು ಬರ್ತದೆ. ಇನ್ನೇನಾದ್ರು ತೊಂದರೆ ಆಗ್ಬೋದು, ಯಾರಿಗಾರು ದಾಖಲೆ ಇಲ್ಲ ಅನ್ನೋದಾದ್ರೆ ನಾವು ಈಗಾಗಲೇ ಎಲ್ಲರೂ ಕೂಡ ವಾಸದ ಪತ್ರವನ್ನ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತೇಳಿ ಇದಕ್ಕೆ ಈಗಾಗಲೇ ನಾವು ರೆವಿನ್ಯೂ ಇಲಾಖೆಯವರಿಗೆ ಆದೇಶ ಕೊಟ್ಟಿದ್ದೇವೆ. ನೀವು ಯಾರು ಬೇಕಾದ್ರೆ ನೀವೆಲ್ಲರೂ ಕೂಡ ಉಚಿತವಾಗಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದಲ್ಲದೆ ಜಾತಿ ಸರ್ಟಿಫಿಕೇಟ್ಗಳನ್ನ, ನಿಮ್ಮ ಜಾತಿ ಸರ್ಟಿಫಿಕೇಟ್ 5.5 ಕೋಟಿ 4.5 ಕೋಟಿ ಜನರಿಗೆ ಈಗಾಗಲೇ ಜಾತಿ ಸರ್ಟಿಫಿಕೇಟ್, ST ಸರ್ಟಿಫಿಕೇಟ್, ಮೈನಾರಿಟಿ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಬ್ಯಾಕ್ವರ್ಡ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ 5.5 ಕೋಟಿ ಜನರಿಗಾಗಲೇ ಹಂಚಿದ್ದೇವೆ. ಮೊದಲೆಲ್ಲ ತೆಗೆದುಕೊಂಡಿದ್ದಾರೆ. ಆ ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ. ಸೊ ನೀವು ಯಾರು ಬೇಕು ಅಂತಂದ್ರೆ ನಿಮ್ಮ ಹೆಸರು ದಾಖಲೆ ಕೇಳಿದ್ರೆ ನಿಮ್ಗೆ ಅದನ್ನ ಕೊಡ್ಲಿಕ್ಕೆ, ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಕೂಡ ಇದೆ. ಆದ್ರಿಂದ ನಿಮ್ಗೆ ಯಾರ್ಯಾರು ಬೇಕೋ, ನಿಮ್ಗೆ ಏನಾದ್ರು ಒಂದು ಚೂರು ನಿಮ್ಮ ಡಿಫಿಷಿಯನ್ಸಿ ಇತ್ತು ಅಂತ ಕಂಡು ಬಂತು ಅಂದ್ರೆ ನೀವು ಈಗೇನೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಲೈನ್, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಲೈನ್ ಅನ್ನ ಚುನಾವಣೆ ಆಯೋಗ ಇದಕ್ಕೆ ವ್ಯವಸ್ಥೆ ಮಾಡಿದೆ. ಸರ್ಕಾರದಿಂದ ಕೂಡ ನಾವು ಅದಕ್ಕೆ ಏನ್ ಬೇಕೋ ಸಹಾಯ ಮಾಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ.
BLA 2ಗಳಿಗೆ ನಾವು ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅವರು ಕೂಡ ನಿಮ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ. ದಯವಿಟ್ಟು ತಾವು ತಮ್ಮ ಊರಿನಲ್ಲಿ ಯಾರಿಗೆ ವಿದ್ಯುತ್ ಶಕ್ತಿ ಬೇಕು ಉಚಿತವಾಗಿ, ಯಾರಿಗೆ ಸರ್ಕಾರದ ಸೌಲಭ್ಯ ಬೇಕು, ಯಾರಿಗೆ ಗೃಹಲಕ್ಷ್ಮಿ ಬೇಕು, ಯಾರಿಗೆ ಅನ್ನಭಾಗ್ಯ ಬೇಕು, ಯಾರಿಗೆ ಸೈಟ್ ಬೇಕು, ಯಾರಿಗೆ ಮನೆ ಬೇಕು, ಯಾರಿಗೆ ಪೆನ್ಷನ್ಗಳು ಬೇಕು, ಎಲ್ಲರೂ ಕೂಡ ಅವರ ಮತದಾನದ ಹಕ್ಕನ್ನ ಉಳಿಸಿಕೊಂಡಿದ್ರು ಮಾತ್ರ ಅವ್ರಿಗೆ ಸಿಗ್ತದೆ. ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಯಾರಿಗೆ ಸಿಕ್ಕಿಲ್ಲ ಅಂತವನ್ನೆಲ್ಲ ಕೂಡ ವಜಾ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಜಾಗೃತ ಆಗಿರ್ಬೇಕು. ಇದು ಈಗಾಗಲೇ ನಾವು ಬಿಜೆಪಿಗಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಪ್ರಾರಂಭ ಮಾಡಿದ್ವು. ಈಗ ಅವರು ಕೂಡ ಎಚ್ಚರಿಕೊಂಡು ಅವ್ರದ್ದು ಏನಂತ ಒಂದು ಪ್ರಯತ್ನ ನಮ್ಮ ಮೇಲೆ ಆರೋಪ ಸರ್ಕಾರ ಇದೆ, ಇವ್ರು ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ರಾಜಕಾರಣ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಏನಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ನಿಮ್ಮ ಮತದಾನದ ಹಕ್ಕನ್ನ ಕೊಡಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಬಹಳ ಹುಷಾರಾಗಿರಿ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ಸಣ್ಣ ಹೆಸರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಿರ್ಗಾ ಹೆಚ್ಚು ಕಮ್ಮಿ ಮಾಡಿರ್ತಾರೆ. ವಿಶೇಷವಾಗಿ ಬಡವರ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಯುವಕರಿಗೆ ಯಾರಿಗೆ ವೋಟ್ ಇಲ್ಲ ಅವರು ಹೊಸದಾಗಿ ಫಾರಂ 6 ಕೊಟ್ಟು ಹೊಸ ಸೇರ್ಪಡೆ ಮಾಡಕ್ ಕೂಡ ಒಂದು ಅವಕಾಶ ಇದೆ. ಈ ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರ್ದು. ಇದು ಮತದ ಹಕ್ಕು ನಿಮ್ಮ ಬದುಕಿನ ಮೇಲೆ ನಿಂತಿದೆ. ನಿಮ್ಮ ಬದುಕನ್ನ ನೀವು ಕಾಪಾಡ್ಕೊಳ್ಬೇಕಾದ್ರೆ ಇವತ್ತು ಮತದ ಹಕ್ಕಿದ್ರೆ ಮಾತ್ರ ಸಾಧ್ಯ. ಇದು ಎಲ್ಲ ಯೋಜನೆಗಳು ಕೂಡ ನಿಮ್ಮ ಮತದಾನದ ಹಕ್ಕಿಗೆ ಲಿಂಕ್ ಆಗಿರ್ತದೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು.